ಹಾಗಿದ್ರೆ ಡಿ ಕೆ ಶಿ ಸಿ ಎಂ ಆಗ್ತಾರ? ಒಂದು ವೇಳೆ ಸಿದ್ದರಾಮಯ್ಯ ಈ ಕಾರಣಕ್ಕಾಗಿ ಮುಖ್ಯಮಂತ್ರಿ ಪಟ್ಟ ಬಿಟ್ಟರೆ ಮುಂದಿನ ಮುಖ್ಯಮಂತ್ರಿ ಯಾರು? ಡಿ ಕೆ ಶಿನ? ಓಕೆ, ಬರೋಬ್ಬರಿ ಒಂದು 70 ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ. ಹೆಂಗೆ ಅಂತ ನೀವು ಕೇಳ್ಬೋದು. ನೋಡಿ, ಕಳೆದ ಬಾರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2018ರಲ್ಲಿ ಚುನಾವಣೆಗೆ ಹೋದಾಗ 79 ಗೆದ್ದಿದ್ರು. ಈ ಬಾರಿ 136. ಈ ಹೊಸ ಎಮ್ ಎಲ್ ಎಗಳಿದಾರಲ್ಲ, ಅವರಿಗೆಲ್ಲ ಬಿ ಫಾರ್ಮ್ ಕೊಟ್ಟಿರೋದು ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಶಿವಕುಮಾರ್ ಹಿಂದೆ ಇರ್ತಾರೆ. ಆದರೆ ಹಳೆಯ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವರಿಗೆ. ಇನ್ನೊಂದೇನಪ್ಪ ಅಂತಂದರೆ, ಮುಖ್ಯಮಂತ್ರಿ ಆದಾಗ ನಿಮಗೆ ಅನುದಾನ ಎಲ್ಲ ಕೊಡ್ತಾರಲ್ಲ, ಹಾಗಾಗಿ ಶಾಸಕರಿಗೆ ಒಂದು ಪ್ರೀತಿ ಇರುತ್ತೆ. ಡಿ ಕೆ ಒಮ್ಮೆ ಮುಖ್ಯಮಂತ್ರಿ ಆದ ನಂತರ ಶಾಸಕರ ಬೆಂಬಲ ಪಡೆಯೋ ರೀತಿಯೇ ಬೇರೆ ಇರುತ್ತೆ, ಅದು ಬೇರೆ. ಈಗಲ್ಲ. ಇನ್ನು ಒಕ್ಕಲಿಗರ ಏಕಮೇವ ನಾಯಕನಾಗಲು ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಪದೇ ಪದೇ ಪೆಟ್ಟು ಕೊಟ್ಟಿದ್ದು ಕುಮಾರಸ್ವಾಮಿ. ಯಾಕಂದರೆ ಈ ಬಾರಿ 2 ಕಡೆ ಸೋಲಿಸಿಬಿಟ್ಟಿದ್ದಾರೆ. ಒಂದೆಲ್ಲಿ ಒಕ್ಕಲಿಗ ಪ್ರಾಬಲ್ಯದ ಮೈಸೂರು ಬೆಲ್ಟಲ್ಲಿ ಸೋಲಿಸಿದ್ದಾರೆ, 2ನೇದು ಮಂಡ್ಯದಲ್ಲಿ ಸೋಲಿಸಿದ್ದಾರೆ, 3ನೇದು ತಮ್ಮನನ್ನೇ ಸೋಲಿಸಿದ್ದಾರೆ. ಹಾಗಾಗಿ ಚನ್ನಪಟ್ಟಣ ಬೇಕೇ ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಹಠ ಹಿಡಿತಾ ಇರೋದು. ಆದರೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರು, ನೆಕ್ಸ್ಟ್ ಮುಖ್ಯಮಂತ್ರಿ ಯಾರು ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ರೆಡಿ ಇಲ್ಲ. ನೀವು ನೆನಪಿರಲಿ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಕೆಳಗಿಳಿಬಿಡ್ತಾರೆ, ನಾನು ಮುಖ್ಯಮಂತ್ರಿ ಆಗಿಬಿಡ್ತೇನೆ, ಓಹೋ ಆ ತರಾತುರಿಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ. ಯಾಕೆ? ಅವ್ರಿಗೊಂದಿದೆ, ಸಿ ಎಂ ಪಟ್ಟ ಒಲಿಯುವಾಗ ಕಾಂಜಿ ಪಿಂಜಿ ಥರ ಒಲಿಬಾರ್ದು, ತೊಂದರೆ ಆಗಬಾರ್ದು. ಅಂದರೆ ಸಿದ್ದರಾಮಯ್ಯನವರಿಂದ ಎಳ್ಕೊಂಬಿಟ್ರು, ಸಿದ್ದರಾಮಯ್ಯನವರನ್ನ ಏನೋ ಶತಾಗತಾಯ ಪ್ರಯತ್ನ ಮಾಡಿ ಇಳಿಸ್ಬಿಟ್ರು, ಅದರ ಲಾಭ ಇವರು ಪಡ್ಕೊಂಬಿಟ್ರು. ಅದು ರೆಡಿ ಇಲ್ಲ ಡಿ ಕೆ ಶಿವಕುಮಾರ್. ಅವ್ರಿಗೆ ಹೆಂಗಿದೆ, ಸಿದ್ದರಾಮಯ್ಯನವರು ಕೂಡ ಒಳ್ಳೆ ಬೆಳ್ಳಿ ತಟ್ಟೆಯಲ್ಲಿ ತಾಂಬೂಲ ಇಟ್ಟು ಕೊಡಬೇಕು ಅಂತ ಆಸೆ ಇದೆ. ಕೊಡೋದಿದ್ರೆ ಸಿದ್ದು ಕೂಡ ಸುಲಭವಾಗಿ ಪಟ್ಟವನ್ನು ಬಿಟ್ಟುಕೊಡಬೇಕು. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದೇ ಒಂದು ಅಜೆಂಡಾ, ಏನು? ಸಿದ್ದರಾಮಯ್ಯ ಅವರ ಪಟ್ಟ ಕಿತ್ತುಕೊಂಡ ಅನ್ನೋ ಕೆಟ್ಟ ಹೆಸರು ಬರಬಾರ್ದು. ಹೇಗೆ ಸಿದ್ದರಾಮಯ್ಯನವ್ರಿಗಿದೆ, ನನ್ನ 45 ವರ್ಷದ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಟ್ಟುಕೊಂಡು ನಾನು ರಾಜಕೀಯದಿಂದ ವಿರಮಿಸಬಾರದು ಅಂತ ಹೆಂಗಿದೆಯೋ, ಹಾಗೇನೆ ನಾನು ಕಪ್ಪು ಚುಕ್ಕೆ ಇಟ್ಟು ವಿರಮಿಸಬಾರ್ದು, ನಾನು ಕಪ್ಪು ಚುಕ್ಕೆ ಇಟ್ಟು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಡಿ ಕೆ ಶಿವಕುಮಾರ್ಗಿದೆ. ಹಾಗಾಗಿ ಅವ್ರಿಗೆ ಗೊತ್ತಿದೆ, ಸಿದ್ದರಾಮಯ್ಯ 2.5 ವರ್ಷನ 5 ವರ್ಷನ ಅದು ಬೇರೆ ವಿಚಾರ, ಏನು ಅಗ್ರಿಮೆಂಟ್ ಆಗಿದೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಈ ಬಾರಿ ಲಾಸ್ಟು ಸಿದ್ದರಾಮಯ್ಯ, ಮುಂದೆ ಅವರು ಚುನಾವಣೆಗೆ ನಿಲ್ಲೋದಿಲ್ಲ. ಅದನ್ನು ಅವರು 2ನೇ ಬಾರಿ 3ನೇ ಬಾರಿ ಮಾಡಿದರೆ ಸಿದ್ದರಾಮಯ್ಯವ್ರಿಗೂ ಮರ್ಯಾದೆ ಇರೋದಿಲ್ಲ. ಒಂದು ಬಾರಿ ಹೇಳಿದ್ರು ಲಾಸ್ಟ್ ಚುನಾವಣೆ, ಮತ್ತೊಂದು ಚುನಾವಣೆ ನಿಂತರು, ಇನ್ನೊಂದು ಚುನಾವಣೆ ನಿಂತರೆ ಅಯ್ಯೋ ಇದು ಸೇಮ್ ಹಂಗಾಗ್ಬಿಡುತ್ತೆ. ಸಿದ್ದರಾಮಯ್ಯವ್ರಿಗೆ ಆ ಘನತೆ ಇದೆ, ಗೌರವ ಇದೆ, ನಿಲ್ಲೋದಿಲ್ಲ. ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗೋರು? ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವ್ರ ಹತ್ರ ಜಗಳ ಮಾಡ್ಕೊಂಡು ರೆಡಿ ಇಲ್ಲ, ಹಾಗಾಗಿ ಬಲವಾಗಿ ನಿಲ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅಷ್ಟು ಬಲವಾಗಿ ಯಾರೂ ನಿಂತ್ಕೊಂಡೇ ಇಲ್ಲ. ನೀವು ಅದು ಬೂಟಾಟಿಕೆ ಅನ್ನಿ, ನಾಟಕ ಅನ್ನಿ, ಮತ್ತೊಂದನ್ನಿ. ರಾಜಣ್ಣ ಮಾತಾಡಿದ್ರ, ನಾವು ಸಿದ್ದರಾಮಯ್ಯ ಜೊತೆ ಬಲವಾಗಿ ನಿಲ್ತೀವಿ ಅಂತ ಹೇಳಲೇ ಇಲ್ಲ ಈ ಸಂದರ್ಭದಲ್ಲಿ. ಸತೀಶ್ ಜಾರಕಿಹೊಳಿನೂ ಹೇಳಿಲ್ಲ, ಎಂ ಬಿ ಪಾಟೀಲ್ ಅವರು ಹೇಳಿಲ್ಲ, ಜಾರ್ಜು ಹೇಳಿಲ್ಲ, ಜಮೀರ್ ಅಹಮದ್ ಖಾನ್ ಹೇಳಿಲ್ಲ. ಇಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ದು ಡಿ ಕೆ ಶಿವಕುಮಾರ್ ಮಾತ್ರ. ಹಾಗಾಗಿ ನಾನು ನಿನ್ನೆ ಕೂಡ ಒಂದು ಸ್ಟೋರಿ ಹೇಳಿದ್ದೆ, ಈ ಪಾದಯಾತ್ರೆ, ಈ ಪ್ರಾಸಿಕ್ಯೂಷನ್ ಕಾರಣದಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಾಂಧವ್ಯ ಭಾಳ ಸ್ಟ್ರಾಂಗ್ ಆಗ್ತಾ ಇದೆ. ಅವ್ರನ್ನ ಶತಾಯಗತಾಯ ಕಟ್ಟಿ ಹಾಕಬೇಕು ಅಂತೇಳಿ ಪ್ರಯತ್ನ. ಯಾಕೆ ಶತಾಯಗತಾಯ ಕಟ್ಟಿ? ಏನು ಸಿದ್ದರಾಮಯ್ಯವರು ಶಿಕ್ಷೆ ಕೊಡಬೇಕು ಅಂತನಾ? ನೋ, ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗಬೇಕು. ಸಿದ್ದರಾಮಯ್ಯ ಡಿಸ್ಟರ್ಬ್ ಆದರೆ ಅಲ್ಲಿರುವಂಥ ಅಹಿಂದ ಮತಬುಟ್ಟಿ ಇದೆಯಲ್ಲ, ಅದು ಡಿಸ್ಟರ್ಬ್ ಆಗಬೇಕು. ಅದು ಡಿಸ್ಟರ್ಬ್ ಆದಾಗ ಆ ಮತ ಬ್ಯಾಂಕ್ ಬೇರೆ ಕಡೆ ಹೋಗಬೇಕು. ಬಿ ಜೆ ಪಿ ಒಂದು ಐಡಿಯಾ ಏನಿತ್ತಪ್ಪ ಅಂತಂದರೆ, ಇವರ ವಿರುದ್ಧ ಇಂಥ ಆರೋಪಗಳು ಬಂದಾಗ ಪಕ್ಷದೊಳಗೆ ಒಂದು ಸ್ಫೋಟ ಉಂಟಾಗತ್ತೆ, ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಕೇಳುತ್ತೆ, ಕಾಂಗ್ರೆಸ್ ಮೇಲೆ ಅಹಿಂದಕ್ಕೆ ಕೋಪ ಬರುತ್ತೆ, ಅದು ಬಿ ಜೆ ಪಿಗೆ ಹೋಗುತ್ತೆ ಅಂತ. ಆದರೆ ಬಿ ಜೆ ಪಿ ಐಡಿಯಾ ಫಲಿಸಿದಂಗೆ ಕಾಣ್ತಾ ಇಲ್ಲ. ಯಾಕಂದರೆ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಆಗಿ ನಿಂತು ಬಿಡ್ತು ಸಿದ್ದರಾಮಯ್ಯನವರ ಜೊತೆ. ಇದು ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹಾಗಾಗಿ ಸಿ ಬಿ ಐ ಸಿಳುಗೆ ಸಿಲುಕಿದ್ರೆ ಸಿದ್ದರಾಮಯ್ಯಗೆ ಸಂಕಷ್ಟ ಫಿಕ್ಸ್. ಒಂದೋ ಲಾಭ ಆಗಬೇಕು, ಒಂದೋ ಪಾರ್ಟಿ ಲಾಭ ಆಗಬೇಕು, ಇಲ್ಲ ಅಂತಂದರೆ ಸಿದ್ದರಾಮಯ್ಯನವರನ್ನು ಶತಾಯಗತಾಯ ಸಿಕ್ಕಿಸಬೇಕು. ಈ ಪ್ರಯತ್ನಗಳನ್ನು ಪಾರ್ಟಿಗಳು ಮಾಡ್ತಾ ಇರ್ಬೋದು, ರಾಜಕೀಯವಾಗಿ ಮಾಡ್ತಾ ಇರ್ಬೋದು. ಅರ್ಥ ಆಯ್ತಲ್ಲ ನಿಮಗೆ? ಸೊ ಸಿ ಬಿ ಐ ಎಂಟ್ರಿ ಕೊಡುವ ಸಾಧ್ಯತೆ ಭಾಳ ಇದೆ. ಇವರು ಕೊಡೋಕ್ಕೆ ಬರಲ್ಲ, ಕೊಡುವಂಥ ಆಗಬೇಕಂದ್ರೆ ಒಬ್ಬ ಪಿ ಎಲ್ ಹಾಕಬೇಕು. ಆಗ ಕೋರ್ಟ್ ಮಾನ್ಯ ಮಾಡಿದರೆ ಎಲ್ಲ ಅಂತೆಕಂತೆ ಅಷ್ಟೇ, ಎಲ್ಲ ಅಂತೆಕಂತೆ. ಓಕೆ, ಇನ್ನು ಸಿ ಎಂ ತಲೆ ಮೇಲೆ ಸೈಟ್ ಸಂಕಷ್ಟದ ತೂಗತಿ ನೆತಾಡ್ತಾ ಇದೆ.
ಸಿದ್ದರಾಮಯ್ಯ ಮುಂದಿನ ನಡೆ ರಾಜೀನಾಮೆನೋ ಕಾನೂನು ಸಮರವೋ ಎನ್ನುವ ಗೊಂದಲದಲ್ಲಿದ್ದಾರೆ. ಅತ್ತ ಬಿ ಜೆ ಪಿ ನಾಯಕರು ಕೊಡಲೇಬೇಕು ಸಿ ಎಂ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಕೂಗಬ್ಬಿಸಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರೆ ಎಲ್ಲರೂ ತಕ್ಷಣ ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು. ಆ ನೈತಿಕ ಹೊಣೆ ಅವತ್ತು ರಾಜೀನಾಮೆ ಕೊಡಬೇಕು. ಅವರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗಡೆ ಬರಲಿ, ನಾನು ಸಂತೋಷ ಪಡ್ತೀನಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಆದರೂ ಕೂಡ ಯಡಿಯೂರಪ್ಪನವ್ರಿಗೆ ಪಾರ್ಟಿಯಲ್ಲಿ ಯಾವುದೇ ಒತ್ತಡ ಇರಲಿಲ್ಲ ಅಂದರೂ ಸಹಿತ ವಿದಿನ್ ದಿ ಪಾರ್ಟಿ ದರ್ ವಾಸ್ ನೋ ಪ್ರೆಷರ್. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಸಿದ್ದು ಮುಂದೆ ಆರ್ ಅಶೋಕ್ 3 ಬೇಡಿಕೆ. ಒಂದು ರಾಜೀನಾಮೆ ಕೊಡಬೇಕು, ಒಂದು ಎರಡನೇದು CBI ತನಿಖೆ ಆಗಬೇಕು, ಮತ್ತು ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು ಈ 50-50 ಸ್ಕೀಮಲ್ಲಿ. ಯಾಕಂದರೆ UD ಡಿಪಾರ್ಟ್ಮೆಂಟ್ ಈಗಾಗಲೇ ಅದು ತಪ್ಪು ಅಂತ ಆದೇಶನೂ ಕೂಡ ಮಾಡಿದೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು 2023ರಲ್ಲಿ ಆದೇಶ ಮಾಡಿದೆ, ಇದು 50-50 ಅನ್ನೋ ಸ್ಕೀಮೇ ತಪ್ಪು, ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶ ಮಾಡಿದೆ. ಈ 3 ಆಗಬೇಕು. ಸಿಎಂ ರಾಜೀನಾಮೆಗೆ ಕರಂದ್ಲಾಜೆ ಪಟ್ಟು. ತಕ್ಷಣ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ತಗೋಬೇಕು, ನ್ಯಾಯಯುತವಾದಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನನ್ನಂತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ. ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರೆ ಎಲ್ಲರೂ ಸ್ವತಃ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ದೊಡ್ಡ ಮೆರವಣಿಗೆ ಕಾಂಗ್ರೆಸ್ನವ್ರು ಯಾಕೆ ಮಾಡಿದ್ರಾಗಾರೆ? ತಮ್ಮ ಪಕ್ಷದವ್ರ ಮೇಲೆ ಬಂದರೆ ಅವರು ಸತ್ಯ ಹರಿಶ್ಚಂದ್ರರು, ಬೇರೆಯವ್ರ ಮೇಲೆ ಬಂದರೆ ಅದು ಅವ್ರು ತಪ್ಪಿತಸ್ಥರು. ಇದು ಒಳ್ಳೆಯದಲ್ಲ. ನಾನು ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಮತ್ತೆ ಹೇಳ್ತಾ ಇದ್ದೀನಿ, ಅವರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗಡೆ ಬರಲಿ, ನಾನು ಸಂತೋಷ ಪಡ್ತೀನಿ. ಈಗ ಇವರೆಲ್ಲ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತೇಳಿ. ಒಂದು ವೇಳೆ ತನಿಖೆ ಆದರೆ, ಈಗ ಕೋರ್ಟ್ ಆದೇಶ ಕೊಟ್ಟರೆ, ಕೋರ್ಟ್ ಕೇಸ್ ದಾಖಲಿಸ್ಕೊಂಡ್ರೆ ತನಿಖೆ ಆಗುತ್ತೆ. ಒಂದು ಯಾವುದೋ ಲೋಕಾಯುಕ್ತನೋ ಮತ್ತೊಂದೋ ತನಿಖೆ ಮಾಡಬೇಕು. ಇದೆಲ್ಲ ಯಾರ ಅಂಡ್ರಲ್ಲಿ ಬರುತ್ತೆ? CM ಅಂಡ್ರಲ್ಲೇ ಬರುತ್ತೆ, ಅಂದರೆ ರಾಜ್ಯ ಸರ್ಕಾರದ ಅಂಡ್ರಲ್ಲೇ ಬರುತ್ತೆ. ಈಗ ಮೊನ್ನೆ SIT ಒಂದು ವಿಚಾರಣೆ ಮಾಡಿಬಿಟ್ಟು ಒಂದು ಚಾರ್ಜ್ ಶೀಟ್ ಕೊಡ್ತು. ಯಾವುದ್ರ ಬಗ್ಗೆ? ವಾಲ್ಮೀಕಿ ನಿಗಮದ ಬಗ್ಗೆ. ಏನು ಅಂದ್ಕೊಂಡ್ರೆ ಎಲ್ಲರೂ ಕೂಡ ನಾಗೇಂದ್ರ ಅಥವಾ ದದ್ದಲ್ದ ಹೆಸರಿದ್ದೆ ಇರಲಿಲ್ಲ. ನಾಳೆ ಇದು ಹಿಂಗಾಗ್ಬೋದಲ್ವಾ? ಹಾಗಾಗಿ ಇಲ್ಲಿ CBIನ ಎಂಟ್ರಿ ಮಾಡಿಸುವಂಥ ಪ್ರಯತ್ನಗಳಾಗುತ್ತೆ. ಅದು ಹೆಂಗೆ CBI ಎಂಟ್ರಿ ಆಗುತ್ತೆ? ರಾಜ್ಯಪಾಲರಿಗೆ CBIಗೆ ಕೊಡುವಂಥ ರೈಟ್ಸ್ ಇಲ್ಲ. ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು, CBI ಮಾಡಿ ಅಂತ ಹೇಳೋಕ್ಕೆ ಬರೋಲ್ಲ. ಆದರೆ ಈ ಕೇಸಲ್ಲಿ CBI ಎಂಟ್ರಿ ಮಾಡಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ.